ಹಾಯ್ ಹೆಲೋ ಗೈಸ್, ಇದು ನನ್ನ 5th ಬ್ಲಾಗ್ಸ್. ಇವತ್ತು ಮೇಕಪ್ ಕ್ಲಾಸ್ ಸ್ಟಾರ್ಟ್ ಆಗತ್ತಿದ್ದೆ, ಸೊ ರೆಡಿ ಆಗತ್ತಿದ್ದೆ. ನೋಡ್ರಿ ತನ್ನ ಮೇಕಪ್ ಹೊಂಟ ರೆಡಿ ಆಗತ್ತಾಳ ನೋಡ್ರಿ. ಅಲ್ಲಿ ಅವ್ರ ಬ್ಯೂಟಿ ಪಾರ್ಲರ್ ಲಗೇಜ್ ಇಲ್ಲೆಲ್ಲ ಅದಾವು. ಇವಳೆಲ್ಲ ಪಿ ಜಿ ಒಳಗದೇವಿ ಇಡಾತಾಳ. ಈಗ ನೆನಪಾಗ ರೆಡಿಯಾಗಿ ಕ್ಲಾಸಿಗೆ ಟೈಮ್ ಆಗತ್ತಂತ ಮತ್ತು ಪಟ್ ಹೋದ್ವಿ. ನಾನು ಮತ್ತು ಈ ಅಕ್ಕನೂ ನೋಡ್ರಿ, ನ್ಯೂ ಸ್ಟೂಡೆಂಟ್. ನಾವು ಮೇಕಪ್ ಅಕಾಡೆಮಿ, ಶಿಲ್ಪಾಗೌಡ ಮೇಕಪ್ ಅಕಾಡೆಮಿ ಹತ್ರ ನಾವು ಕಲಿಯತ್ತಿದ್ವಿ. ಮಸ್ತ್ ಅಂದ್ರೆ ಮಸ್ತ್ ಹೇಳ್ಕೊಡ್ತಾರೆ. ಸುಳ್ಳು ಎದಕ್ಕೆ ಹೇಳಬೇಕು, ಮಸ್ತ್ ಅಂದ್ರೆ ಮಸ್ತ್ ಮೇಕಪ್ ಕಲಿಬೇಕಂತೇಳಿ ಅಣ್ಣಾವರಿಂದ ಬೆಂಗಳೂರಿಗೆ ಬಂದು ಕಲಿಯತ್ತೀನಿ. ಸೊ ನನಗೆ ಮೇಡಮ್ ಸಿಕ್ಕಿರೋದಂದ್ರೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಅಷ್ಟು ಚಂದ ಹೇಳ್ಕೊಡ್ತಾರೆ. ಸೊ ಇವಾಗ ರೆಡಿಯಾಗಿ ಹೋಗತ್ತೀವಿ ಕ್ಲಾಸ್ ಕಡೆ. 2 ನಿಮಿಷ ಅಷ್ಟೇ ಇಲ್ಲೇ ಐತಿ, ಇಲ್ಲೇ ಪಾರ್ಲರ್ ಹತ್ರನೇ. ಇದು ನಮ್ಮ ಪಾರ್ಲರ್ ಹತ್ರ ಒಂದೊಂದು ಪಾರ್ಲರ್ ಇತ್ತು. ಇಲ್ಲಿ ನೋಡ್ರಿ, ಇದು ಶಿಲ್ಪಾಗೌಡ ಅಕಾಡೆಮಿ ಇದೆ ನೋಡ್ರಿ. ಹಿಂಗೆ ಒಳಗೆ ಹೋಗತ್ತಿದ್ವಿ ನೋಡಿ. ನಾನು ಸ್ವಲ್ಪ ಲೇಟ್ ಮಾಡಿ ಹೋದೆ. ಸೊ ಲೇಟ್ ಅಂದರೆ ಇನ್ನು ಬೇಗನೆ ಹೋಗಿದ್ದೆ, ಅವರು ಬೇಗ ಬಂದಿದ್ದರು. ಸೊ ಅವರು ಬಂದು ನಾವು ಕೆಳಗಡೆ ಹೋದ್ವಿ. ಅದಾದಮೇಲೆ ನಾವು ಒಳಗಡೆ ಹೋಗಕತ್ವಿ. ಇದು ನೋಡ್ರಿ ಶಿಲ್ಪಾಗೌಡ ಅಕಾಡೆಮಿ. ಮೇಡಮ್ ಅಂದ್ರೆ ಮಸ್ತ್ ಇದ್ದಾರೆ, ಹೇಳ್ಕೊಡೋಕೆ ಎಲ್ಲ ಚಲೋ ಇದ್ದಾರೆ. ಇವತ್ತಿನ ಕ್ಲಾಸ್ ಆಗಲಿಲ್ಲ, ಯಾಕಂದ್ರೆ ಇವತ್ತು ಹಂಗೆ ಮಾತಾಡೋದು ಮತ್ತು ನೇಮ್ಸ್ ಅದೆಲ್ಲ ಕೇಳಿದ್ರೆ ಹೋಗಿ ಕೂತ್ಕೊಂಡ ಮೇಲೆ ಮೇಡಮ್ ಬರಲಿಲ್ಲ ಅಂತ ಒಂದೆರಡು ವಿಡಿಯೋ ತೊಗೊಂಡೆ. ಅದು ನನ್ನ ತಂಗಿ ಫೋನ್ ತೊಗೊಂಡು ಹೋದರು ಅವರು ಮೇಡಮ್ ಜೋಡಿ ಮಾತಾಡೋಕೆ. ನೋಡ್ರಿ ಇಲ್ಲಿ ಹೆಂಗೆ ಬೇಕಾದಂಗೆ ಕಾರ್ಬಾರ ಮಾಡ್ಯಾರ ನೋಡ್ರಿ. ಲಿಫ್ಟ್ ಒಳಗೆ ಹೋಗ್ಯಾರ, ಅಲ್ಲೇ ಸಿಕ್ಕಾಕೊಂಡು ಬಿಟ್ಟಾರ. ಅವ್ನಿಗೆ ಫೋನ್ ತಂದು ಕೊಟ್ಟರೆ ಅಷ್ಟರೊಳಗೆ ಅಂದ್ರೆ ಮೇಡಮ್ಮ ಬರಾಕತ್ತಿದ್ರ. ಸೊ ವಿಡಿಯೋ ಮಾಡ್ಕೊಳಕತ್ತಿದ್ವಿ. ಇವರ ನೋಡ್ರಿ ನಮ್ಮ ಮೇಡಮ್, ಇವರ ಶಿಲ್ಪಾ ಮೇಡಮ್ ಅಂಥೇಳಿ. ಮಸ್ತ್ ಹೇಳ್ಕೊಟ್ರೆ ಎಲ್ರಿಗೂ, ಭಾರಿ ಹೇಳ್ಕೊಟ್ರೆ ಕ್ಲಾಸ್. ಇವತ್ತು ಸ್ವಲ್ಪ ಮಾತಾಡೋದಿತ್ತು, ಅದೇ ಜ್ಯೂಸ್ ಅದು ಕೊಡ್ಕೊಂಡು ಮನೆಗೆ ಹೋದ್ವಿ. ಆಮೇಲೆ ಒಂಚೂರು ಪಿ ಜಿ ಮೇಡಮ್ ಹತ್ರ ಮಾತಾಡೋದಿತ್ತು, ಅದಕ್ಕೆ ಅಲ್ಲಿ ಮಾತಾಡೋಕೆ ಹೋಗಿದ್ವಿ. ಮಾತಾಡಿ ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ನಮ್ಮ ಮಮ್ಮಿರ ನಮ್ಮ ಪಪ್ಪಾರದು ಹೋಗ್ತೇನಂದ್ರೆ ಬಿಡಾಕೆ ಬಂದ್ವಿ. ಇವ್ರು ರೀಲ್ಸ್ ಮಾಡತ್ತಾರ ನೋಡ್ರಿ ಹೆಂಗೆ ಬೇಕಾದಂಗೆ. ನಮ್ಮ ಮಮ್ಮಿರ ಹೋಗತ್ತಿದ್ವಿ, ಅವ್ರ ಮಮ್ಮಿ ಬಿಟ್ಟಂಟಾರ. ಮುಪ್ಪ ಕೊಡು ನೋಡ್ರಿ. ಬಾಯ್. ಚಂದಂಗೆ ಕಲಿ ಅಂತ ಹೇಳಿಕೊಟ್ಟ. ನಾವು ಮತ್ತು ನಮ್ಮ ಅಕ್ಕರದ್ದು ಎಲ್ಲ ಬಿಡಕ್ಕೆ ಹೋದ್ವಿ. ಅಲ್ಲಿ ಹಂಗೆ ಒಂದು ಐಸ್ ಕ್ರೀಮ್ ತೊಗೊಳ್ಳೋಣ ಅಂಥೇಳಿ ಶಾಪಿಗೆ ಹೋದ್ವಿ. ನಾನು ಮತ್ತು ಅವಳು ಐಸ್ ಕ್ರೀಮ್ ತೊಗೊಂಡ ನಂತರ ಅವ್ರಿಗೆ ಅಲ್ಲೇ ಬಿಟ್ಟೆ ನಾ ಬಂದು ಮನೆಗೆ ಊಟ ಗೀಟ ಮಾಡಿ ಮಲ್ಕೊಳ್ಳೋಣ ಅಂಥೇಳಿ ಸ್ಕಿಪ್ಪಿಂಗ್ ಆಡಿದ್ವಿ. ಆಡಿದ್ಮೇಲೆ ಮಕ್ಕೊಂಡ್ವಿ. ಬಾಯ್, ಗುಡ್ ನೈಟ್, ನಾಳೆ ಮತ್ತೆ ಸಿಗುವ.